ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಕೊನೆ ತನಕನೂ ನೋಡಿ. ಮದುವೆ ಆಯಿತು, ಮಕ್ಕಳಾಯಿತು, ಇಷ್ಟೇ ಜೀವನ, ಅಯ್ಯೋ ಇನ್ನೇನು ಅಂತ ತುಂಬ ಜನ ಅಂದ್ಕೊಬಿಟ್ಟಿರ್ತಾರೆ. ಆ್ಯಕ್ಚುಯಲ್ ನಮ್ಮ ಲೈಫ್ ಸ್ಟಾರ್ಟ್ ಆಗೋದೇ ಮದುವೆ ಆದಮೇಲೆ. ಯಾಕಂದರೆ ಎಷ್ಟೋ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೋತೀವಿ, ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ, ನಮ್ಮ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಒಬ್ಬರು ಹೊಸ ರಿಲೇಷನ್ ಜೊತೆ ಮಿಂಗಲ್ ಆಗೋದಾಗಿರ್ಬೋದು, ನಮಗೆ ಗೊತ್ತೇ ಇರೋಲ್ಲ ಕಷ್ಟ ಏನು ಅಂತ. ಅಂದರೆ ಎಲ್ಲನೂ ಮದುವೆ ಆದಮೇಲೆ ತುಂಬ ಹೊಸ ಹೊಸ ಅನುಭವಗಳೆಲ್ಲ ಆಗುತ್ತೆ. ಆ್ಯಕ್ಚುಯಲ್ ಲೈಫ್ ಸ್ಟಾರ್ಟ್ ಆಗೋದೇ ಮದುವೆ ಆದಮೇಲೆ. ಇನ್ನೇನು ಬಿಡು, ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೇನು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಜೀವದ ಮೇಲೆ ಜಿಗುಪ್ಸೆ ಬಂದವ್ರ ರೀತಿಯೇ ಆಡ್ತಿರ್ತಾರೆ. ಒಂದು ನೀಟಾಗಿ ಒಂದು ಮುಖ ತೊಳ್ಕೊಳ್ಳೋದಾಗಿರ್ಬೋದು, ಒಂದು ನೀಟಾಗಿ ಹಣೆ ಬೊಟ್ಟಿಡೋದಾಗಿರ್ಬೋದು, ಒಂದು ಡ್ರೆಸ್ ಆಗಿರ್ಬೋದು, ನೀಟಾಗಿ ಡ್ರೆಸ್ ಹಾಕ್ಕೊಂಡು ರೆಡಿ ಆದರೆ ಏನೋ ಒಂದು ನಮಗೆ ಒಂದು ಕಾನ್ಫಿಡೆನ್ಸ್ ಬಂದಂಗೆ ಆಗಿಬಿಡುತ್ತೆ. ನೆಕ್ಸ್ಟ್ ಏನಾದರೂ ಕೆಲಸ ಮಾಡಬೇಕು, ನೆಕ್ಸ್ಟ್ ಏನು ಮಾಡೋಣ ಅನ್ನೋ ಒಂದು ಖುಷಿ ಅಂತ ಅನಿಸುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಯಾವಾಗಲೂ ಮುಖ ತೊಳ್ಕೊಳ್ಳೋದು, ಯಾವಾಗಲೂ ಊಟ ಮಾಡೋದು, ಒಂದು ಟೈಮ್ ಸೆನ್ಸೇ ಇರೋದಿಲ್ಲ. ಯಾವಾಗಲೋ ಒಂದು ಸಲ ಊಟ ತಿನ್ನೋದು, ಬೆಳಗ್ಗೆ ಟಿಫನ್ನೇ ಮಾಡ್ದೇ ಒಂದು 12 ಗಂಟೆ 1 ಗಂಟೆಗೆಲ್ಲ ಊಟ ಮಾಡೋದು, ಈ ಥರ ಎಲ್ಲ ನಮ್ಮ ಆರೋಗ್ಯದ ಮೇಲೂ ಸರಿಯಾಗಿ ಪರಿಣಾಮ ಬೀರಲ್ಲ, ನಮ್ಮ ಹೆಲ್ತ್ ಕೂಡ ಹಾಳಾಗಿಬಿಡುತ್ತೆ. ಬೆಳಿಗ್ಗೆನೇ ಎದ್ದು ಮುಖ ತೊಳ್ಕೊಂಡು ಒಂದು ಹಣೆಗೆ ಬೊಟ್ಟಿಟ್ಕೊಂಡು ತಲೆ ಬಾಚಿಬಿಟ್ರಂತೂ ಆವಾಗಲೇ ಏನೋ ಒಂಥರ ಖುಷಿ ಅನಿಸ್ಬಿಡುತ್ತೆ. ಎದ್ದ ತಕ್ಷಣ ಮುಖ ತೊಳ್ಕೊಬಿಟ್ರೆ ಆ ನಿದ್ದೆನೂ ಹೋಗ್ಬಿಡುತ್ತೆ, ಆ ನಿದ್ದೆ ಮತ್ತಿಂದ ಹೊರಗಡೆ ಬಂದಂಗೆ ಆಗಿಬಿಡುತ್ತೆ, ಫ್ರೆಶ್ ಅಂತ ಅನಿಸುತ್ತೆ. ಮನೆಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೂ ಕೂಡ ಆಗುತ್ತೆ. ಬೇರೆಯವ್ರು ನೋಡಲಿ ಅಂತ ರೆಡಿ ಆಗೋದು ಬೇಡ, ನಮಗೋಸ್ಕರ ನಾವು ರೆಡಿ ಆಗಬೇಕು. ಅಟ್ಲೀಸ್ಟ್ ಬೇರೆಯವ್ರು ಚೆನ್ನಾಗಿ ಕಾಣ್ತಾರೆ ಅಂತ ಹೇಳೋದು ಬೇಡ, ಚೆನ್ನಾಗಿ ಅವ್ರೇನು ಕೆಡ್ತಾಗಿ ಕಾಣಿಸ್ತಿಲ್ಲಪ್ಪ ಅನ್ನೋ ಥರನಾದರೂ ರೆಡಿಯಾಗಿ ನೀಟಾಗಿ ಒಂದು ಕಾನ್ಫಿಡೆನ್ಸ್ ಬಂದಂಗೆ ಆಗ್ಬಿಡುತ್ತೆ. ಏನಾದರೂ ಕೆಲಸ ಮಾಡಬೇಕು, ಏನಾದರೂ ಬ್ಯುಸಿಯಾಗಿರಬೇಕು ನಾವೇ ಅನ್ನೋ ಒಂದು ಹುಮ್ಮಸ್ಸು ಬಂದಂಗೆ ಆಗುತ್ತೆ. ಫ್ಯಾಮಿಲಿ 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 ಅಂದ್ಕೊಂಡು ಅವ್ರ ಆರೋಗ್ಯದ ಮೇಲೆ ಗಮನ ಕೊಡ್ತಿರಲ್ಲ, ಆ ಟೈಮ್ ಸೆನ್ಸೇ ಇರಲ್ಲ. ಊಟಕ್ಕೆ ಬೆಳಿಗ್ಗೆ ಟಿಫನ್ನೇ ಮಾಡಿರಲ್ಲ ಒಬ್ಬೊಬ್ಬರು, ಇನ್ನು ಎಲ್ರಿಗೂ ಮನೆಯವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಲಾಸ್ಟಲ್ಲಿ ಊಟ ಮಾಡ್ತಾರೆ. ಒಂದು ಫ್ಯಾಮಿಲಿ ಜೊತೆ ಕೂತ್ಕೊ ಊಟ ಮಾಡೋ ಖುಷಿನೇ ಒಂದು ಬೇರೆ. ಒಂದು ವೆಜಿಟೇಬಲ್ಸ್ ಇರಲ್ಲ, ಒಂದು ಫೈಬರ್ ಕಂಟೆಂಟ್ ಇರೋ ಸೊಪ್ಪು ತರಕಾರಿ ಏನೂ ಇರಲ್ಲ. ಯಾವ ಥರ ಆಗಿಬಿಡುತ್ತೆ ಅಂತ ಅಂದರೆ ಆಗ್ಬಿಡ್ತಿರ್ತಾರೆ ಅಂದರೆ ಅಯ್ಯೋ ಇಷ್ಟೇನಾ ಜೀವನ, ಅಯ್ಯೋ ಫ್ಯಾಮಿಲಿ 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 ನಾವು ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲನೂ ಚೆನ್ನಾಗಿ ನೋಡ್ಕೋಬೋದು ಅನ್ನೋದನ್ನು ಮರ್ತೇ ಬಿಟ್ಟಿರ್ತಾರೆ. ಅಪ್ಪ ನಮ್ಮಮ್ಮ ಹಿರಿಯವ್ರು ನೋಡಿ ನಿಜವಾಗ್ಲೂ ತುಂಬಾ ಕಲಿಬೇಕು. ಒಂದು 4 ಗಂಟೆ ರಾತ್ರಿಗೆ ಎದ್ದೋಳೋದಾಗಿರ್ಬೋದು, ಎದ್ದ ತಕ್ಷಣ ಮುಖ ತೊಳ್ಕೊಂಡು ಒಂದು ಹಣೆಗೆ ಒಂದು ದೊಡ್ಡ ನಾಮ ಹಾಕ್ಕೊಂಡು ತಲೆ ಬಾಚ್ಕೊಂಡು ಹೂವು ಮುಡ್ಕೊಂಡ್ರಂತೂ ಒಂದು ಮನೆಗೆ ಒಂದು ಲಕ್ಷ್ಮಿ ಕಳೆ ಬಂದಂಗೆ ಆಗಿಬಿಡೋದು. ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದೀವಿ ಅನಿಸುತ್ತೆ. ಎಷ್ಟೋ ಪಾಸಿಟಿವ್ ವಿಷಯಗಳನ್ನ ನಮ್ಮ ಅಮ್ಮರಿಂದ ಕಲಿಬೇಕು. ಮದುವೆ ಆದಮೇಲೆ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು, ಮಗು ನೋಡ್ಕೊಳ್ಳೋದಾಗಿರ್ಬೋದು. ಮದುವೆಗಿಂತ ಮುಂಚೆ ಸುಮ್ಮನೆ ಅಷ್ಟು ಗೊತ್ತಿರಲ್ಲ ಯಾವ ರೀತಿ ಏನು ಅಂತ. ಅದೇ ಒಂದು ಮದುವೆ ಆಗಿ ಒಂದು ಮಕ್ಕಳು ಆಯಿತು, ಒಂದು ತಾಯಿ ಆದ್ವಿ ಅಂದರೆ ಆಟೋಮೆಟಿಕಲಿ ನಮಗೆ ಅದು ಒಂದು ಬಂದುಬಿಡುತ್ತೆ. ಯಾವ ರೀತಿ ನೋಡ್ಕೋಬೇಕು ಮಗುನ, ಯಾವ ರೀತಿ ಮಗುಗೆ ಊಟ ಮಾಡಿಸ್ಬೇಕು, ಒಂದು ಫೀಡ್ ಮಾಡಿಸೋದಾಗಿರ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಕಲ್ತ್ಕೊಬಿಡ್ತೀವಿ ಅಂತ ಅಂದರೆ ಇದೆಲ್ಲ ನಮ್ಮ ಮದುವೆಗಿಂತ ಮುಂಚೆ ಗೊತ್ತಿರಲ್ಲ. ಅಯ್ಯೋ ಯಾವ ಥರ ನೋಡ್ಕೋತಾರೆ ಮಗುನ, ಯಾವ ಥರ ಸುಧಾರಿಸ್ತಾರೆ ಅದು ಅಳ್ತಿದ್ರೆ ಅಂತ ಎಲ್ಲ ಹೊಸ ಹೊಸ ವಿಷಯಗಳು ನಾವು ಆ್ಯಕ್ಚುಲಿ ಮದುವೆ ಆದಮೇಲೆ ಕಲಿಯೋದು. ನಮ್ಮ ಲೈಫ್ ಸ್ಟಾರ್ಟ್ ಆಗೋದೇ ಮದುವೆ ಆದಮೇಲೆ. ಫುಲ್ ಕಂಪ್ಲೀಟ್ ಆಗೋದು, ಕಷ್ಟ ಸುಖ ಏನು ಯಾವ ರೀತಿ ಅಂತ ಎಲ್ಲ ಗೊತ್ತಾಗೋದೇ ನಮಗೆ ಮದುವೆ ಆದಮೇಲೆ. ಯಾರಾದರೂ ಸಿಕ್ಕಿದಾಗ, ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸು, ಯಾರಾದರೂ ಗೊತ್ತಿರೋರು ಯಾರಾದರೂ ಸಿಕ್ಕಿದಾಗ ಅಯ್ಯೋ ಮದುವೆಗಿಂತ ಮುಂಚೆ ಹೆಂಗಿದ್ದೆ, ಮದುವೆ ಆದಮೇಲೆ ಯಾವ ರೀತಿ ಆಗಿಬಿಟ್ಟೆ ಅಂತ ಅಂದ್ಬಿಡ್ತಾರೆ. ಅದು ನೆಗೆಟಿವ್ ಆಗಿ ತೊಗೊಬಿಡ್ತೀವಿ ನಾವು. ಅಯ್ಯೋ ನಾನು ಹೆಂಗಿದ್ದೆ, ನಾನು ಮದುವೆ ಆದಮೇಲೆ ಯಾಕೆ ಹೀಗೆ ಆಗಿಬಿಟ್ಟೆ ಅಂತ ಅದೇ ಒಂದು ಯೋಚನೆ ಮಾಡ್ತಿರ್ತೀವಿ. ಅದನ್ನೇ ಪಾಸಿಟಿವ್ ಆಗಿ ತೊಗೊಳ್ಳೋಣ ನಾವು. ಯಾಕಂದರೆ ಮದುವೆಗಿಂತ ಮುಂಚೆ ನಮಗೊಂದು ಜವಾಬ್ದಾರಿ ಅನ್ನೋದಿರಲಿಲ್ಲ, ಎಲ್ಲ ಪ್ರಾಬ್ಲಮ್ನ ಯಾವ ರೀತಿ ಫೇಸ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಮದುವೆ ಆದಮೇಲೆ ಎಲ್ಲನೂ ಕಲ್ತ್ಕೋತೀವಿ. ಹೌದು, ಮದುವೆ ಆದಮೇಲೆ ಚೇಂಜ್ ಆಗಲೇಬೇಕು, ಕಾಲಕ್ಕೆ ತಕ್ಕಂತೆ ಎಲ್ಲ ಚೇಂಜ್ ಆಗಬೇಕು, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೋಬೇಕು, ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಕಲಿಬೇಕು. ಅದನ್ನೇ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು. ಹೌದು, ನಾನು ಮದುವೆಗಿಂತ ಮುಂಚೆ ಆ ರೀತಿ ಇದ್ದೆ, ಮದುವೆ ಆದಮೇಲಂತೂ ತುಂಬಾ ಚೆನ್ನಾಗಿ ತುಂಬಾ ಬದಲಾಗಿ ಎಲ್ಲ ವಿಷಯಗಳನ್ನೂ ತಿಳ್ಕೊಂಡಿದ್ದೀನಿ, ಯಾವ ರೀತಿ ಏನು ಅಂತ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೋಬೇಕು. ಅದನ್ನು ಬಿಟ್ಟು ಅಯ್ಯೋ ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರಂತೂ ಈ ಒಂದು ಬ್ಯೂಟಿಫುಲ್ಲಾಗಿರೋ ಲೈಫ್ನೂ ಹಾಳು ಮಾಡ್ಕೊಂಡಂಗೆ ಆಗ್ಬಿಡುತ್ತೆ. ಬೆಳಗ್ಗೆನೇ ಎದ್ದು ಎಲ್ಲ ಚೆನ್ನಾಗಿ ರೆಡಿಯಾಗಿ ಒಂದು ತರಕಾರಿ ಹಾಕ್ಕೊಂಡು ಒಂದು ಫುಲ್ಲು ಒಂದು ಚೆನ್ನಾಗಿರೋ ನಮ್ಗೆ ಇಷ್ಟವಾಗಿರೋ ಒಂದು ಟಿಫನ್ನ ಮಾಡಿಕೊಂಡು ಟಿಫನ್ನ ತಿಂದು ಮನೆಯವ್ರಿಗೆಲ್ಲ ಕೊಟ್ಟು ಆವತ್ತಿನ ಡೇನೇ ಒಳ್ಳೆ ಇದರಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಎದ್ದೇಳೋದು ಲೇಟಾಗಿ ಎದ್ದೇಳೋದಾಗಿರ್ಬೋದು, ಒಂದು ಲೇಸಿನೆಸ್ ಬಂದಂಗೆ ಅಯ್ಯೋ ಯಾರು ಎದ್ದೇಳ್ತಾರೆ, ಏನು ದಿನ ಮಾಡಿದ್ನೇ ಮಾಡ್ತಾರೆ. ಆ್ಯಕ್ಚುಲಿ ಮಾಡಲೇಬೇಕು, ಎಲ್ಲ ಮಾಡಿರೋದನ್ನೇ ನಾವು ಮಾಡ್ತಿರೋದು, ನಾವೇನು ಹೊಸ್ದಾಗೇನು ಏನು ಮಾಡ್ತಿಲ್ಲ ಅಲ್ವಾ. ನಮ್ಮ ಅಪ್ಪ ಅಮ್ಮವರೆಲ್ಲರೂ ಮಾಡಿರೋದು ನೆನೆಸ್ಕೊಂಡ್ರೆ ಅದ್ರಲ್ಲಿ ನಾವು ಕಾಲು ಭಾಗನೂ ಮಾಡ್ತಿಲ್ಲ ಅಂತಲೇ ಅನಿಸೋದು.
ಮದುವೆ ಆದಮೇಲೆ ನಮ್ಮ ಲೈಫ್ ಸ್ಟಾರ್ಟ್ ಆಗೋದು. ಮದುವೆ ಆದಮೇಲೆ ಇನ್ನೂ ನಮಗೆ ಎಕ್ಸ್ಟ್ರಾ ಜೀವನ ಏನು ಅಂತಲೇ ಗೊತ್ತಾಗೋದು. ಮದುವೆ ಆದಮೇಲೆ ಒಂದು ಕೆಟ್ಟ ಕಷ್ಟ ಸುಖ ಏನು ಎಲ್ಲ ಗೊತ್ತಾಗೋದು. ಇಷ್ಟೇ ಜೀವನ ಅಲ್ಲ, ಇನ್ನೂ ಜೀವನ ಮುಂದೆ ಇದೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.